ಚಿಕ್ಕಬಳ್ಳಾಪುರದ ನಗರಸಭೆಯ ಸ್ಥಾಯಿ ಸಮಿತಿ ಏನು ಒಂದು ಸದಸ್ಯರ ಆಯ್ಕೆಯಾಗತಕ್ಕಂಥ ವಿಚಾರ ಕಳೆದ 2 ತಿಂಗಳ ಹಿಂದೆ ಆಗಿತ್ತು. ಅದರ ವಿಚಾರವಾಗಿ ನಾನು ಕೂಡಲೇ ನ್ಯಾಯಾಲಯಕ್ಕೆ ಹೋಗಿ ಒಂದು ನ್ಯಾಯವನ್ನು ಪಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ದೆ. ಕಳೆದ ತಿಂಗಳಲ್ಲಿ ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ನಾನು ಅಲ್ಲಿ ಒಂದು ಪ್ರಕರಣವನ್ನು ಏನು ಈ ಒಂದು ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಯಾಗಿದೆ, ಇದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಏನು ಕಾನೂನು ಬಾಹಿರವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ಇದನ್ನು ತಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡಿದೆ. ನ್ಯಾಯಾಲಯ ನಾವು ಫೈಲ್ ಮಾಡಿರ್ತಕ್ಕಂಥ ಒಂದು ಪ್ರಕರಣವನ್ನು ಮನ್ನಿಸಿ ಈ ಎಲ್ಲ ಪ್ರತಿವಾದಿಗಳಿಗೆ, ಮುಖ್ಯವಾಗಿ ಕಮಿಷನರ್ ಅವ್ರಿಗೆ ಮತ್ತು ನಗರಸಭಾ ಸದಸ್ಯರಾಗಿರ್ತಕ್ಕಂಥ SM ರಫೀಕ್ ಅವರು ಹಾಗೂ ಇತರರ ಮೇಲೆ ಒಂದು ಹ್ಯಾಂಡ್ ಸಮನ್ಸನ್ನು ನ್ಯಾಯಾಲಯ ಆದೇಶ ಮಾಡಿರುತ್ತೆ. ಈ ರೀತಿ ಏಕಾಏಕಿ ಯಾವುದೇ ಒಂದು ಚರ್ಚೆ ಇಲ್ದಿರ ಮತ್ತು ಯಾವುದೇ ರೀತಿ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಆ ಒಂದು ಕಾನೂನಾತ್ಮಕವಾಗಿ ಮಾಡದೇ ಇರೋದರಿಂದ ನಾನು ನ್ಯಾಯಾಲಯಕ್ಕೆ ಹೋಗಿದ್ದೀನಿ. ಅವರು ವಕೀಲರು ಬುದ್ಧಿವಂತರು ಅಂದ್ಕೊಂಡಿದ್ದೀನಿ. ಸದಸ್ಯರವ್ರನ್ನ ವಕೀಲರಾಗಿರ್ತಾರೆ, ಅವರಿಗೆಲ್ಲ ಕಾನೂನು ಅರಿವಿದೆ ಅಂದ್ಕೊಂಡು ಕಾನೂನು ಅರಿವಿದೆ ಅಂತಾರೆ, ಇಂಥ ಕೆಲಸ ಮಾಡ್ತಾರೆ ಅಂತ ನಮಗೂ ಒಂಥರ ಅದು ನಂಬೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅವರು ಸಭೆಯಲ್ಲಿದ್ದರು. ಆ ಸಭೆಯಲ್ಲಿದ್ದಾಗ ಅವರು ಕೋರಮ್ ಎಲ್ಲ ಇದ್ದಾಗ, ಅಜೆಂಡಾದೆಲ್ಲ ಸಬ್ಜೆಕ್ಟ್ ಬಂದಾಗ ಅವರು ಯಾವುದೇ ಥರ ತಕರಾರು ತೆಗೀದಿರಾ ಅಲ್ಲಿ ಒಪ್ಕೊಂಡು ಎಲ್ಲ ಕಾನೂನು ಪ್ರೊಸೀಡಿಂಗ್ಸ್ ಪ್ರಕಾರ ನಡೆದಿದೆ. ಅಲ್ಲಿ ಯಾವುದು ತಕರಾರು ತೆಗೀರ ಕೆಳಗಡೆ ಬಂದು ಅವ್ರ ಹೆಸರಿಲ್ಲ ನಮ್ಮನ್ನು ಹಾಕ್ಕೊಬೇಕಂತ ಅಂತೇಳ್ಬಿಟ್ಟು ಉದ್ದೇಶದಿಂದ ಅವ್ರು ಬಂದು ತಕರಾರು ಕೆಳಗಡೆ ಬಂದು ನೆಕ್ಸ್ಟ್ ಡೇ ಬಂದು ಅದು ಮಾಡಿದ್ರೆ ಅದಿಲ್ಲ. ಅಲ್ಲೇನಾಗ ಅವ್ರಿಗೆ ತಕರಾರು ಇದ್ದರೆ ಅಲ್ಲೇ ಚುನಾವಣೆ ನಡೆದ ಅದನ್ನು ಅನುಮೋದನೆ ಮಾಡಿದಾಗ ಹೇಳಬೇಕಾಗಿತ್ತು. ಇನ್ನು ಚುನಾವಣೆ ಪ್ರೊಸೀಡಿಂಗ್ಸಲ್ಲಿ ಸಹ ಇದೇ ಪೌರಾಯುಕ್ತರು ಅವ್ರನ್ನ ಮುಂದೆ ಇಟ್ಕೊಂಡೇ ಪ್ರೊಸೀಡಿಂಗ್ಸು ಯಾವ ಥರ ಚುನಾವಣೆ ಮಾಡಬೇಕು ಎಲ್ಲ ಕಾನೂನು ಚೌಕಟ್ಟಲ್ಲಿ ಅವರ ಪ್ರತ್ಯಕ್ಷ ಅವರ ಪ್ರೆಸೆಂಟ್ಸಲ್ಲೇ ಮಾಡಿದ್ದಾರೆ. ಅದನ್ನು ಯಾವುದೇ ಥರ ಏನೂ ಆಗಿಲ್ಲ. ಬಟ್ ಅವ್ರು ಏನೋ ಮಾಡ್ತಾರೆ, ಅವ್ರ ಉದ್ದೇಶ ಏನೋ ಗೊತ್ತಿಲ್ಲ. ಬಟ್ ಅವರು ಎಲ್ಲ ಕಾನೂನು ಅರಿವಿರುವಂಥವರೇ ಕಾನೂನು ಇಲ್ಲ ನಡೆದಿಲ್ಲ ಅಂತ ಇದ್ದಾರೆ. ಯಾವ ಥರ ನಡೆದಿಲ್ಲ ಅವ್ರಿಗೆ ಇನ್ನೊಂದು 16 ಜನ ಇದ್ದಿರೋಂಥ ಕಾಂಗ್ರೆಸ್ ಪಕ್ಷನೇ ನಾವೇ ಒಪ್ಕೊಂಡಿದ್ದೀವಿ. ಯಾಕಂದರೆ ಏನೋ ಅಭಿವೃದ್ಧಿ ಆಗಬೇಕು ಅಂತ ನಮ್ಮಲ್ಲೇ 5 ಜನ ತೊಗೊಂಡು ನಾವು ತೊಗೊಂಡು ಅಭಿವೃದ್ಧಿ ಏನೋ ಕೆಲಸಗಳಾಗಲಿ ಅದಿರೋ ಪೋಸ್ಟ್ನ ಸುಮಾರು 10 ವರ್ಷಗಳಿಂದ ನೆಲಗುದ್ದಿ ಬಿದ್ದಿದೆ. ಅದು ಯಾರೋ ಒಬ್ಬ ಪ್ರಾಮಾಣಿಕರು ಕುತ್ಕೊತಾರೆ ಅಂದಾಗ ಎಲ್ಲರೂ ಒಮ್ಮತದಿಂದ ಈ ನಿರ್ಧಾರ ತೊಗೊಂಡಿದ್ದು. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವೂ ಇರಲಿಲ್ಲ. ಎಲ್ಲನೂ ಒಬ್ಬರು ಆಯ್ಕೆ ಮಾಡಿ ಯಾರು ಪ್ರಭುರು ಎಲ್ಲ ಸೇರಿಕೊಂಡು ಆಯ್ಕೆ ಮಾಡಿಕೊಂಡು ಇನಾಮಿನೇಸಾಗಿ ಮಾಡಿದ್ದಾರೆ. ಎಲ್ಲ ಪ್ರಕ್ರಿಯೆಗಳು ಕಾನೂನು ಪ್ರಕಾರನೇ ನಡೆದಿದೆ. ಅದನ್ನು ಅವ್ರು ಏನಾದರೂ ಆ ಥರ ತಕರಾರು ಇದ್ದರೆ ಚುನಾವಣೆ ಆವತ್ತು ನಾವು ಮೀಟಿಂಗಲ್ಲೇ ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಅಲ್ಲಿ ಬರೆಸಬೇಕಾಗಿತ್ತು, ರೀಡನ್ ರೆಕಾರ್ಡ್ ಇತ್ತು, ಅದ್ರ ಮಾಡಬೇಕಾಗಿತ್ತು. ಅವೆಲ್ಲ ಮಾಡಿ ಅಲ್ಲಿ ಅಪೇಕ್ಷಣೆ ಮಾಡಿ ಇದನ್ನೇನೋ ಮುಂದುವರೆದಿದ್ರೆ ಇದನ್ನು ನಾವು ಅವ್ರು ತೊಳ್ಕೊಬೋದಾಯಿತು. ಅವತ್ತು ಯಾವುದೋ ಖಾತೆ ತೆಗೆದಿರೋ ತಕರಾರು ತೆಗೆದಿರೋ ಮಾಡಿದ್ದಾರೆ. ಇನ್ನೊಂದು ಏನಂದರೆ ಅವರು ಪಾಪ ಇಂಥದಕ್ಕೆಲ್ಲ ಕೋರ್ಟ್ಗೆ ಹೋಗೋ ಬದಲು ಫಸ್ಟು ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾಯಿತು. ಅವ್ರು ವಾರ್ಡಲ್ಲೇ ಪಾಪ UGD ಇದು ಅಂಥದಕ್ಕೆ ಹೋಗಲಿ, ಜನ ಸಾಯ್ತಾ ಇದ್ದಾರೆ, ಅಲ್ಲಿ 24 ಗಂಟೆ ಸಾಯ್ತಾರೆ ಪಾಪ. ಅಂಥದಕ್ಕೆ ಏನಾದರೂ ಹೋಗಲಿ, ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅಂಥದಕ್ಕೆ ಬೇಕಲ್ಲ ಕಮಿಷನರ್ ಮೇಲೆ ಎಲ್ಲ ಯಾರ ಮೇಲಾದರೂ ಹೋಗಲಿ ರೀ, ನಾವು ಸರ್ಕಾರದ ಮೇಲೆ ಹೋಗಲಿ, ಅಂಥದ್ದು ಮೇಲೆ ಅವ್ರು ನೋಡಿ ಜನ ಸಾಯ್ತಾ ಇರ್ತಾರೆ. ನಾವು ಅಂಥದ್ರ ಮೇಲೆ ನಮ್ಮನ್ನು ಗುಟುಕಿಸ್ಬೇಕಾದ್ರೆ ನಾವು ಅಂಥದ್ದು ಪ್ರಕರಣ ದಾಖಲೆ ಮಾಡಲಿ. ಅಲ್ಲಿ ಜನ ಸಾಯ್ತಾರೆ, ಅದನ್ನು ತ್ವರಿತವಾಗಿ ಅಂಥದ್ದು ಕ್ಲೀನ್ ಮಾಡಿ. ಇದು ಯಾವುದು ಏನು ಇಲ್ದಿರೋದಂತ ಇದನ್ನೇನು ನಾವೇನು ಯಾವುದು ಕುದುರೆ ವ್ಯಾಪಾರಿಗಳಲ್ಲ. ಇದ್ರ ಚುನಾವಣೆ ಹಿಂದಿನ ಚುನಾವಣೆ ನಡೀತಲ್ಲ ಆ ಥರ ಯಾವುದು ನಾವು ನೇರವಾಗಿ ಹೇಳ್ತೀವಿ. ನಾವು ಯಾವುದು ವ್ಯಾಪಾರಕ್ಕೆ ಮಾರುವಾಗಿರೋಗೇನು ಅದಷ್ಟು ಸ್ಥಾನ ಕೊಟ್ಟಿಲ್ಲ, ಏನು ಅಭಿವೃದ್ಧಿಗೋಸ್ಕರನೇ ಮಾಡಿರೋದು. ಇದನ್ನು ನೇರವಾಗಿ ನಾವು ಯಾರು ಒಂದು ಟೀ ಕೂಡ ಕೊಡ್ದಿಲ್ಲ ವಿಚಾರದಲ್ಲಿ. ಏನೋ ಅಭಿವೃದ್ಧಿ ಮಾಡೋ ಒಬ್ಬ ಪ್ರಾಮಾಣಿಕ ಇದನ್ನಂತ ನಮಗೆಲ್ಲ ಮನಸ್ಸು ಇಷ್ಟಾಗಿ ಅದು ಮಾಡಿದ್ದೀವಿ. ಕೆಲಸ ಆಗಲಿ, ಒಂದು ನಗರದಲ್ಲಿ ಏನೋ ಒಂಥರ ಸಣ್ಣ ಪುಟ್ಟ ಕೆಲಸ ಆಗಲಿ ಅಂತ ಉದ್ದೇಶದಿಂದ ಮಾಡಿದ್ವಿ ಹೊರತು ಏನೋ ಅಲ್ಪಾವಧಿಗೆ ಇನ್ನೇನು ಇದು ಕಾಲನ ಮುಗಿತಾ ಬಂದು ಇದನ್ನು ಉದ್ದೇಶಪೂರ್ವಕವಾಗಿ ಎತ್ತು ನಮ್ಮನ್ನೆಲ್ಲ ಪ್ರಕರಣದಲ್ಲಿ ಸೇರಿಸ್ಕೊಂಡು ಅದು ಹೇಳೋದು ನಾವು ಯಾವ ತಪ್ಪು ಮಾಡಿಲ್ಲ. ಅವ್ರಿಗೆ ಯಾವುದನ್ನು ನಾವೆಲ್ಲ ಸಂಕ್ಷಿಪ್ತವಾಗಿ ಅವ್ರು ತಿಳಿಸಿದ್ದೀವಿ. ಆದರೂ ಅವ್ರ ಉದ್ದೇಶಪೂರ್ವಕ ಅವ್ರೇನು ಉದ್ದೇಶ ಇದೆ ಗೊತ್ತಿಲ್ಲ. ಅದು ಮಾಡಲಿ, ಕಾನೂನು ಇದೆ ಎಲ್ಲ ಅವ್ರ ಕಣ್ಣು ಮುಂದೆ ಎಲ್ಲನೂ ಸಾಕ್ಷಿಗಳಿದೆ. ಮಾಡಿಲ್ಲ ಅದೇನೋ ಕಾನೂನು ಪ್ರಕಾರ ನಾವು ಸಿದ್ಧ ಇದ್ದೀವಿ.